ಹಾಯ್ ವಿದ್ಯಾರ್ಥಿಗಳೇ, ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ಈಗಲೇ ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ಎಲ್ಲ ವಿಷಯಕ್ಕೆ ಸಂಬಂಧಪಡುವಂಥ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಇದ್ದೇನೆ. ಬನ್ನಿ ಹಾಗಾದರೆ ಇದು 5 ಮತ್ತು 10 ಅಂಕದ ಪ್ರಶ್ನೆಗಳ ಜೊತೆಗೆ ಇಲ್ಲಿ ವಿತ್ ಆನ್ಸರ್ ಕೂಡ ಇದೆ. ಆಲ್ರೆಡಿ ನಾನು 2 ಮಾರ್ಕ್ಸ್ 1 ಮಾರ್ಕ್ಸ್ ಮ್ಯಾಚ್ ದ ಫಾಲೋವಿಂಗ್ 1 ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಎಲ್ಲೂ ಕೂಡ ಒಂದು ವಿಡಿಯೋ ಆಲ್ರೆಡಿ ಮಾಡಿ ಹಾಕಿದ್ದೇನೆ. ಇಂಪಾರ್ಟೆಂಟ್ ಪ್ರಶ್ನೆಗಳು ಇದು 5 ಮತ್ತು 10 ಅಂಕದ ಪ್ರಶ್ನೆಗಳು ಇಂಪಾರ್ಟೆಂಟ್ ಮತ್ತು ಮ್ಯಾಪ್ ಬಗ್ಗೆ ಕೂಡ ಇಲ್ಲಿ ಕೊಡ್ತಾ ಇದ್ದೇನೆ. ಇನ್ನೊಂದು ಏನು ನಿಮಗೆ ಹೇಳಬೇಕು ಅಂದರೆ 5 ಮತ್ತು 10 ಅಂಕದ ಪ್ರಶ್ನೆಗೆ ಎಷ್ಟರ ಮಟ್ಟಿಗೆ ಉತ್ತರಗಳು ಬರೀಬೇಕು ಅನ್ನೋದು ಕೂಡ ಈ ವಿಡಿಯೋ ನೋಡೋದ್ರ ಮುಖಾಂತರ ನಿಮಗೆ ಗೊತ್ತಾಗುತ್ತೆ. ಕೊನೆವರೆಗೂ ನೋಡೋದು ಮಾತ್ರ ಮರಲಿಕ್ಕೆ ಹೋಗಬೇಡಿ. ಬನ್ನಿ ನೋಡಿ, ಮೊಟ್ಟ ಮೊದಲನೇ ಪ್ರಶ್ನೆ ಇದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಬಂದುಬಿಟ್ಟು ಇಲ್ಲಿ ಗ್ಯಾರಂಟಿ ಇದು ಪ್ರಶ್ನೆ ಬಂದೇ ಬರುತ್ತೆ. ನೋಡಿಲಿ, ಮಹಾವೀರನ ಜೀವನ ಮತ್ತು ಬೋಧನೆಗಳನ್ನು ವಿವರಿಸಿರಿ ಅಂತ ನಿಮಗೆ ಪಿಕ್ಸ್ ಬರುವಂಥ ಪ್ರಶ್ನೆ. ನೋಡಿ, ಮಹಾವೀರನ ಜೀವನ ಮತ್ತು ಬೋಧನೆಗಳು ಫಸ್ಟಿಗೆ ನೀವು ನೋಡಿ 5 ಮತ್ತು 10 ಅಂಕದ ಪ್ರಶ್ನೆಗಳಿಗೆ ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಕೂಡ ಕೇಳಿ ಗಮನವಿಟ್ಟು. ಯಾಕಂದರೆ 5, 10 ಅಂಕಕ್ಕೆ ನಿಮಗೆ ಔಟ್ ಆಫ್ ಔಟ್ ಅಂಕಗಳನ್ನು ಅವರು ವ್ಯಾಲ್ಯೂಷನ್ ಮಾಡೋರು ಕೊಡಬೇಕು ಅಂದರೆ ನೀವು ಮೊಟ್ಟ ಮೊದಲು ಪೀಠಿಕೆಯನ್ನು ಹಾಕಬೇಕು. ಯಾವುದೇ ಪ್ರಶ್ನೆ ಬರಿಬೇಕಾದ್ರೆ ಪೀಠಿಕೆಯನ್ನು ಹಾಕಬೇಕು. ನೋಡಿ ಹೇಗೆ ಹಾಕಿದ್ದಾರೆ, ಈ ಪ್ರಶ್ನೆ ಬಂದೇ ಬರುತ್ತೆ, ಕರೆಕ್ಟಾಗಿ ನೋಡ್ಕೊಳ್ಳಿ. ಜೈನ ಧರ್ಮ ಭಾರತದ ಪ್ರಾಚೀನ ಧರ್ಮಗಳಲ್ಲಿ ಒಂದಾಗಿದೆ. ಮಹಾವೀರನು ಜೈನ ಧರ್ಮದ 24ನೆಯ ಹಾಗೂ ಕೊನೆಯ ತೀರ್ಥಂಕರೆಂದು ಇಲ್ಲಿ ಜೈನ ಧರ್ಮದ ನಿಜವಾದ ಪ್ರಚಾರಕನೆಂದು ನಂಬಲಾಗಿದೆ. ಮಹಾವೀರ ಜೀವನ ಮತ್ತು ಬೋಧನೆಗಳು ಈ ಕೆಳಗಿನಿಂದ ಚರ್ಚಿಸಬಹುದು. ಹಾಗಾದರೆ ಇದು ಮೊದಲನೇ ಸ್ಟೆಪ್ಪು. 1 by 1 ಇವಾಗ ಏನು ಮಾಡ್ತಾ ಹೋಗ್ಬೇಕು ನಾವು, ಈ 1 by 1 ನಾವು ಅವುಗಳನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ಬೇಕು. ಫಸ್ಟು ಆರಂಭಿಕ ಜೀವನ. ಮಹಾವೀರನ ವೈಶಾಲಿ ಸಮೀಪದ ನೋಡಿ, ಇವತ್ತು ಹೇಳ್ತಾ ಇರೋದು ಇದೇ ಟೈಪೇ ನೀವು ಅಲ್ಲಿ ಬರೀಬೇಕಾಗತ್ತೆ. ಆರಂಭಿಕ ಜೀವನ ಫಸ್ಟ್ ಪಾಯಿಂಟ್ ಹಾಕ್ರಿ, ಅಂಡರ್ಲೈನ್ ಹಾಕ್ರಿ. ಮಹಾವೀರನ ವೈಶಾಲಿ ಸಮೀಪದ ಕುಂದ ಗ್ರಾಮದಲ್ಲಿ ಕ್ರಿಸ್ತಪೂರ್ವ 599ರಲ್ಲಿ ಜನಿಸ್ತಾರೆ. ವರ್ಧಮಾನ್ ಎಂಬುದು ಅವನ ಒಂದು ಮೊದಲ ಹೆಸರು. ಅವನ ತಂದೆ ಸಿದ್ಧಾರ್ಥ ಮತ್ತು ತಾಯಿ ತ್ರಿಶಿಲಾದೇವಿ. ಸಿದ್ಧಾರ್ಥ ಕ್ಷತ್ರಿಯ ಕುಲವೊಂದರ ಮುಖ್ಯಸ್ಥನಾಗಿರ್ತಾರೆ. ನೆಕ್ಸ್ಟ್ 2ನೇ ಪಾಯಿಂಟು ಸಂಸಾರಿಕ ಜೀವನ, ಈ ರೀತಿ ಅಂಡರ್ಲೈನ್ ಮಾಡಿ. ನೆಕ್ಸ್ಟು ವರ್ಧಮಾನ್ ತನ್ನ 18ನೇ ವಯಸ್ಸಿನಲ್ಲಿ ರಾಜಕುಮಾರಿ ಯಶೋಧಳೊಂದಿಗೆ ವಿವಾಹವಾಗ್ತಾರೆ. ಅವರಿಗೆ ಪ್ರಿಯದರ್ಶಿನಿ ಹಾಗೂ ಅನುಜ ಎಂಬ ಮಗಳಿರ್ತಾರೆ. ಈ ರೀತಿ ಎಕ್ಸ್ಪ್ಲೇನ್ ಪ್ರತಿಯೊಂದು ಪಾಯಿಂಟ್ಸ್ಗಳನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗಬೇಕು. ಈ ಎಕ್ಸ್ಪ್ಲೇನ್ ಆದಮೇಲೆ ನೀವೇನು ಮಾಡಬೇಕು, 5 ಮತ್ತು 10 ಅಂಕ. ಇಲ್ಲಿ ಮುಖ್ಯವಾಗಿ ನೀವು ಅಹಿಂಸೆ, ಆಸ್ತಿ ಇಷ್ಟೆಲ್ಲ ನೀವು ಬರೆದಾದ್ಮೇಲೆ ಕೊನೆಗೆ ನೀವು ಬರೆಯುವಂಥದ್ದು ಉಪಸಂಹಾರ ಬರೀಬೇಕಾಗುತ್ತೆ. ಯಾಕಂದರೆ ಬಹಳ ಇಂಪಾರ್ಟೆಂಟ್ ಇದು ಉಪಸಂಹಾರ ಬರೆಯುವುದರಿಂದ ಪರ್ಫೆಕ್ಟಾಗಿ 3 ಸ್ಟೆಪ್ಪಲ್ಲಿ ನೀವು 5 ಮತ್ತು 10 ಅಂಕದ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಬೇಕಾಗುತ್ತೆ. ಆಗಲೇ ನಿಮಗೆ ಔಟ್ ಆಫ್ ಔಟ್ ಮಾರ್ಕ್ಸನ್ನು ಕೊಡ್ತಾರೆ. ಉಪಸಂಹಾರ ಅಂದರೆ ನಿಮ್ಮ ಒಂದು ಆ ಪ್ರಶ್ನೆಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನಿಸಿಕೆಯನ್ನು ಬರೆಯುವಂಥದ್ದು. ಇನ್ನೊಂದು ಪ್ರಶ್ನೆ, ಹೈಲೈಟ್ ಪ್ರಶ್ನೆ, ಅಲಾವುದ್ದೀನ್ ಖಿಲ್ಜಿಯ ಸುಧಾರಣೆಗಳನ್ನು ತಿಳಿಸಿ ಅಂತ ಹೇಳ್ತಾರೆ. ಇಲ್ಲಿ ಪೀಠಿಕೆ ನೋಡಿ, ಖಿಲ್ಜಿ ಸಂತತಿ ಶ್ರೇಷ್ಠ ಸುಲ್ತಾನ, ಆಡಳಿತ ಸುಧಾರಣೆಗಳು ಮತ್ತು ಇನ್ನೊಂದು ಸೈನಿಕ ಸುಧಾರಣೆಗಳು ತುಂಬ ಇಂಪಾರ್ಟೆಂಟ್ ಇವು. ಓಕೆನಾ? ನೆಕ್ಸ್ಟು ಇಲ್ಲಿ ಅಲಾವುದ್ದೀನ್ ಖಿಲ್ಜಿಯ ಸುಧಾರಣೆಗಳು ಹೇಳುವುದಾದರೆ ಆಡಳಿತ ಸುಧಾರಣೆಗಳು, ಓಕೆ, ಸೈನಿಕ ಸುಧಾರಣೆಗಳನ್ನು ಬರೀಬೇಕಾಗುತ್ತೆ ನೀವು. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಇದರಲ್ಲಿ ಆಡಳಿತ ಸುಧಾರಣೆಗಳಲ್ಲಿ 2, ಸೈನಿಕ ಸುಧಾರಣೆಗಳಲ್ಲಿ 4 ಪಾಯಿಂಟ್ಸ್ಗಳನ್ನು ಬರೆದಾದ್ಮೇಲೆ 5 ಪಾಯಿಂಟ್ಸ್ಗಳನ್ನು ಬರೆದಾದ್ಮೇಲೆ ನೆಕ್ಸ್ಟು ಕಂದಾಯ ಸುಧಾರಣೆಗಳಿಗೆ ಸಂಬಂಧಪಟ್ಟ ಹಾಗೆ ಕೂಡ ಪಾಯಿಂಟ್ಸ್ಗಳನ್ನು ಬರೆಯುವುದರಿಂದ ಈ ರೀತಿಯಲ್ಲಿ ನೀವು ಬರೀಬೇಕಾಗುತ್ತೆ. ನೀವು ಸ್ಕ್ರೀನ್ ಶಾಟ್ ಹೊಡ್ಕೊಂಡು ಆರಾಮಾಗಿ ಸ್ಟಡಿ ಮಾಡ್ಬೋದು, ಇಲ್ಲಾಂದರೆ ಇದರಲ್ಲಿ ಕೂಡ ನೀವು ಸ್ಟಡಿ ಮಾಡ್ಕೊಳ್ಬೋದು. ಇಷ್ಟು ಪಾಯಿಂಟ್ಸ್ಗಳಿದ್ದಾವೆ. ನೆಕ್ಸ್ಟು ಆರ್ಥಿಕ ಸುಧಾರಣೆಗಳು 1, 2, 3, 4 ಪಾಯಿಂಟ್ಸ್ಗಳು ಇದ್ದಾವೆ. ಓಕೆ, ಇವು ಎಲ್ಲವೂ ಕೂಡ ಇಷ್ಟು ಬರೆದ್ರೆ ಸಾಕು. ಜೊತೆಗೆ ಲಾಸ್ಟ್ 1 ಮರಣ ಸಮಾಪನ, ಹೀಗೆ ಇಷ್ಟು ಪಾಯಿಂಟ್ಸ್ಗಳನ್ನು ಬರೀಬೇಕಾಗತ್ತೆ. ಆಗ ನಿಮಗೆ ಔಟ್ ಆಫ್ ಔಟ್ ಮಾರ್ಕ್ಸ್ಗಳನ್ನು ಕೊಡ್ತಾರೆ. ನೆಕ್ಸ್ಟ್ ಬಂದುಬಿಟ್ಟು ಇಂಪಾರ್ಟೆಂಟ್ ಪ್ರಶ್ನೆ. ನೆಕ್ಸ್ಟು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ 10 ಅಂಕಕ್ಕೆ ಸಂಬಂಧಪಡುವಂಥದ್ದು. ಮೋಸ್ಟ್ ಇಂಪಾರ್ಟೆಂಟ್, ಗುಪ್ತರ ಕಾಲವನ್ನು ಭಾರತದ ಇತಿಹಾಸದಲ್ಲಿ ಸುವರ್ಣ ಯುಗ ಎಂದು ಕರೆಯಲಾಗಿದೆ. ವಿಶ್ಲೇಷಿಸಿ, ಇತಿಹಾಸದಲ್ಲಿ ಸುವರ್ಣ ಯುಗ ಎಂದು ಏಕೆ ಕರೀತಾರೆ ಅಂದರೆ ಗುಪ್ತರ ಸುವರ್ಣ ಯುಗ. ನೋಡಿ, ಇಲ್ಲಿ ಪೀಠಿಕೆ ಫಸ್ಟ್ ಹಾಕಬೇಕು ನೀವು 10 ಅಂಕಕ್ಕೆ. ಭಾರತದ 2ನೇ ಪ್ರಮುಖ ಸಾಮ್ರಾಜ್ಯವೇ ಗುಪ್ತ ಸಾಮ್ರಾಜ್ಯವಾಗಿದೆ. ಯಾವುದೂ ಕೂಡ ನಿಮಗೆ ಬೇಡಾದಂತಹ ಒಂದು ಉತ್ತರ ಬರೀಲಿಕ್ಕೆ ಹೋಗಬೇಡಿ. ಗುಪ್ತರ ಒಂದು ಅರಸರು 300ರಿಂದ 600ರವರೆಗೆ ಒಂದು ಪ್ರಬಲ ರಾಜ್ಯವನ್ನು ಕಟ್ಟಿ ಭಾರತೀಯ ಸಂಸ್ಕೃತದ ಇತಿಹಾಸದಲ್ಲಿ ಧರ್ಮ, ಸಾಹಿತ್ಯ, ವಿಜ್ಞಾನ, ತಂತ್ರಜ್ಞಾನ, ಕಲೆ ಮತ್ತು ವಾಸ್ತುಶಿಲ್ಪ ಕ್ಷೇತ್ರಗಳಲ್ಲಿ ಸಾಧಿಸಿದ ಪ್ರಗತಿಯಿಂದಾಗಿ ಗುಪ್ತರ ಕಾಲವನ್ನು ಸುವರ್ಣ ಯುಗ ಎಂದು ನಾವು ಕರಿತೇವೆ. ಇಷ್ಟು ನೀವು ಪೀಠಿಕೆಯನ್ನು ಹಾಕಿದ ಮೇಲೆ
ಈ ಪಾಯಿಂಟ್ಸ್ಗಳನ್ನು ಬರಿತಾ ಹೋಗಬೇಕು. ಹಿಂದೂ ಧರ್ಮದ ಪುನರುತ್ಥಾನ, ಗುಪ್ತರ ಅರಸರು ಹಿಂದೂ ಧರ್ಮದ ಅನುಯಾಯಿಗಳಾಗಿರ್ತಾರೆ. ಈ ವೇಳೆ ಹಿಂದೂ ಧರ್ಮಕ್ಕೆ ವಿಶೇಷ ಪ್ರೋತ್ಸಾಹ, ಇವೆಲ್ಲ ಪಾಯಿಂಟ್ಸ್ಗಳನ್ನು ಬರಿತಾ ಹೋಗಬೇಕು. ನೆಕ್ಸ್ಟ್ ಪಾಯಿಂಟು ಶಿಕ್ಷಣದ ಬಗ್ಗೆ ಬರಿಬೇಕು. ನೆಕ್ಸ್ಟ್ ಪಾಯಿಂಟ್ ಸಾಹಿತ್ಯದ ಬಗ್ಗೆ ನಾವು ಬರಿಬೇಕಾಗತ್ತೆ. ನೆಕ್ಸ್ಟು ನಾಟಕಗಳು, ಮಹಾಕಾವ್ಯಗಳು, ಗೀತ ಕಾವ್ಯಗಳು ಇವೆಲ್ಲವೂ ಕೂಡ ಬರೆಯುವುದರಿಂದ ನೆಕ್ಸ್ಟು ಇಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ, ಆರ್ಯಭಟ, ಬ್ರಹ್ಮಗುಪ್ತ, ವರಹ ಮಹೀರ, ಈ ಇಷ್ಟು ಪ್ರಶ್ನೆಗಳಿಗೆ ಇಷ್ಟು ಆನ್ಸರ್ ಬರೆಯುವುದರಿಂದ ನಮಗೆ ಔಟ್ ಮಾರ್ಕ್ಸ್ ಸಿಗುತ್ತೆ. ಇನ್ನು ಧನ್ವಂತರಿ ಆ್ಯಂಡ್ ನೆಕ್ಸ್ಟ್ ಕಬ್ಬಿಣ ಸ್ತಂಭ, ನೆಕ್ಸ್ಟು ಕಲೆ ಮತ್ತು ವಾಸ್ತುಶಿಲ್ಪ, ಚಿತ್ರಕಲೆ ಇವೆಲ್ಲವೂ ಕೂಡ ನಾವು ಏನು ಮಾಡಬೇಕಾಗುತ್ತೆ, ನಾವು ಬರಿಬೇಕಾಗತ್ತೆ. ಕೊನೆಯದಾಗಿ ಉಪಸಂಹಾರವನ್ನು ಬರಿಬೇಕು. ನೋಡಿ ಉಪಸಂಹಾರ ಹೇಗಿರುತ್ತೆ, ಈ ಮೇಲೆ ವಿವರಿಸಿದ ಎಲ್ಲ ಕ್ಷೇತ್ರಗಳಲ್ಲಿ ಗುಪ್ತರ ಅರಸರು ತಮ್ಮ ಆಳ್ವಿಕೆಯ ಕಾಲದಲ್ಲಿ ಅಭಿವೃದ್ಧಿ ಮಾಡಿದ್ದಲ್ಲದೆ ಅನೇಕ ವಿದ್ವಾಂಸರಿಗೆ ರಾಜ್ಯಾಶ್ರಯ ನೀಡಿ ಸಾಂಸ್ಕೃತಿಕ ಶ್ರೀಮಂತಿಕೆಯನ್ನು ಎತ್ತಿ ಹಿಡಿದಿದ್ದಾರೆ. ಹೀಗಾಗಿ ಇವರ ಕಾಲವನ್ನು ಸುವರ್ಣ ಯುಗ ಎಂದು ಹೇಳಲಾಗಿದೆ. ಇಷ್ಟು ಬರೆದ್ರೆ ಸಾಕು, ನಿಮಗೆ ಆರಾಮಾಗಿ 10 ಅಂಕಗಳು ಸಿಗುತ್ತೆ. ನೋಡಿ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ 5 ಅಂಕಕ್ಕೆ ಪ್ರಶ್ನೆಗಳಿದು. ಶಿವಾಜಿಯ ದಿಗ್ವಿಜಯಗಳನ್ನು ವಿವರಿಸ್ರಿ ಅಂತ ಹೇಳ್ತಾರೆ. ನೋಡಿ ಉತ್ತರ ಪೀಠಿಕೆ, ಮರಾಠ ಸಾಮ್ರಾಜ್ಯದ ಸ್ಥಾಪಕನಾದ ಶಿವಾಜಿಯು ತನ್ನ 20ನೇ ವಯಸ್ಸಿನಲ್ಲಿ ಅಧಿಕಾರಕ್ಕೆ ಬರ್ತಾರೆ. ಮಾವಳಿಗಳ ಸಹಾಯದಿಂದ ಸೈನ್ಯವನ್ನು ನಿರ್ಮಿಸಿ ಪೂನಾದ ಜಯಗೀರು ನೋಡಿಕೊಳ್ಳುತ್ತಿರ್ತಾರೆ. ಇವನು ಚಿಕಾಣ್ ಕೊಂಡನ ಸಿಂಹಗಢ್ ಮತ್ತು ಪುರಂದರ್ಗಢ್ ಕೋಟೆಗಳನ್ನು ವಶಪಡಿಸಿಕೊಳ್ತಾನೆ. ಶಿವಾಜಿಯು ತನ್ನ ರಾಜನೈತಿಕ ನೈಪುಣ್ಯತೆಯಿಂದ ಮರಾಠ ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡ್ತಾರೆ. ಇವರ ದಿಗ್ವಿಜಯಗಳನ್ನು ವಿವರಿಸ್ರಿ ಅಂದಾಗ ಇಷ್ಟು ಪೀಠಿಕೆಯನ್ನು ಹಾಕಿದ ಮೇಲೆ 1 by 1 ದಿಗ್ವಿಜಯಗಳನ್ನು ನಾವು ಏನು ಮಾಡ್ತಾ ಹೋಗಬೇಕು, ಸ್ಟಡಿ ಮಾಡ್ತಾ ಹೋಗ್ಬೇಕು. ನೋಡಿ ಶಿವಾಜಿ ಮತ್ತು ಅಫ್ಜಲ್ ಖಾನ್ ಫಸ್ಟ್ ಇದು ದಿಗ್ವಿಜಯ. ಇದು ಆದಿಲ್ ಶಾಹಿ ಸುಲ್ತಾನರಿಂದ ವಶಪಡಿಸಿಕೊಂಡಂತಹ ಕೋಟೆಗಳನ್ನು ಮರಳಿ ಪಡೀಲಿಕ್ಕೆ ಬಿಜಾಪುರದ ಸುಲ್ತಾನನು ಅಫ್ಜಲ್ ಖಾನನನ್ನು ಕಳಿಸ್ತಾರೆ. ಶಿವಾಜಿಯು ತುಂಬಾ ಚತುರತೆ, ವ್ಯಾಘ್ರ ನಖವೆಂಬ ಆಯುಧದಿಂದ ಅವನನ್ನು ಕೊಂದು ಅವನ ಬಿಡಾರವನ್ನು ಲೂಟಿ ಮಾಡ್ತಾನೆ. 1661ರಲ್ಲಿ ಬಿಜಾಪುರದ ಸುಲ್ತಾನನು ಶಾಂತಿ ಒಪ್ಪಂದ ಮಾಡಿಕೊಂಡು ಶಿವಾಜಿಯ ಆಕ್ರಮಿತ ಪ್ರದೇಶಗಳಿಗೆ ಮಾನ್ಯತೆ ನೀಡುತ್ತೆ. ಈ ರೀತಿ ಇದು ಶಿವಾಜಿ ಮತ್ತು ಔರಂಗಜೇಬ್ 2ನೇ ದಿಗ್ವಿಜಯ. 3ನೇದು ಸುರತಿನ ದಾಳಿ, ಶಿವಾಜಿ ಮತ್ತು ರಾಜಾ ಜೈಸಿಂಗ್. ಇವು ಇಷ್ಟು ಪಾಯಿಂಟ್ಸ್ಗಳನ್ನು ಬರೆದ್ರೆ ಸಾಕು, ನಿಮಗೆ 5 ಅಂಕಗಳು ಸಿಗುತ್ತೆ. ಇಷ್ಟು PU ಬೋರ್ಡ್ದಿಂದಲೇ ಇವು ಕೊಟ್ಟಂಥ ಕೀ ಪಾಯಿಂಟ್ಸ್ಗಳು. ಓಕೆ, ಸ್ವಾಮಿ ವಿವೇಕಾನಂದರ ವ್ಯಕ್ತಿತ್ವ ಇದೇನು ತೊಂದರೆ ಇಲ್ಲ, ಇದನ್ನು ಬರೆಯುವುದು ಬೇಡ. ನೆಕ್ಸ್ಟ್ ಇಂಪಾರ್ಟೆಂಟ್ ಬಂದ್ಬಿಟ್ಟು, ಇದು ಬಹಳ ಇಂಪಾರ್ಟೆಂಟ್ ಪ್ರಶ್ನೆ. ಭಾರತದ ರಾಷ್ಟ್ರೀಯತೆಯ ಬೆಳವಣಿಗೆಯ ಪ್ರಮುಖ ಅಂಶಗಳನ್ನು ವಿವರಿಸ್ರಿ ಅಂತ ಕೇಳ್ತಾರೆ. ಒಂದು ಆರ್ಥಿಕ ಶೋಷಣೆ, ಏಕರೂಪ ಆಡಳಿತ ನೀತಿ, ಬ್ರಿಟಿಷರ ಶೈಕ್ಷಣಿಕ ನೀತಿ, ಜನಾಂಗೀಯ ವಿಭೇದ ನೀತಿ. ಇವೆಷ್ಟು ವಿತ್ ಆನ್ಸರ್ಸ್ಗಳನ್ನು ಕೂಡ ಕೊಟ್ಟಿದ್ದೇನೆ. ಇಲ್ಲಿ ರಾಜಕೀಯ ಕಾರಣ ಮತ್ತು ಪತ್ರಿಕೆಗಳ ಪಾತ್ರ ಇವೆಲ್ಲವೂ ಕೂಡ ಬರಿಬೇಕಾಗುತ್ತೆ. ಈ ಒಂದು ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್. ಬುದ್ಧನ ಜೀವನ ಮತ್ತು ಬೋಧನೆಗಳನ್ನು ವಿವರಿಸ್ರಿ ಅಂತ ಹೇಳ್ತಾರೆ. ಬಹಳ ಅಂದರೆ ಬಹಳ ಇಂಪಾರ್ಟೆಂಟ್. ಇದು ಇಷ್ಟು ಪೀಠಿಕೆಯನ್ನು ಹಾಕಬೇಕಾಗುತ್ತೆ. ನೆಕ್ಸ್ಟು ಬುದ್ಧನ ಒಂದು ಆರಂಭಿಕ ಜೀವನ ಹೇಗಿತ್ತು ಅನ್ನೋದು ಕೂಡ ನಿಮಗೆ ಗೊತ್ತಿರಬೇಕಾಗುತ್ತೆ. ಬೌದ್ಧ ಧರ್ಮದ ಸ್ಥಾಪಕನಾದಂತಹ ಗೌತಮ್ ಬುದ್ಧನು ಇಲ್ಲಿ 563ರಲ್ಲಿ ಈಗಿನ ನೇಪಾಳದ ಲುಂಬಿನಿ ವನದಲ್ಲಿ ಜನಿಸ್ತಾರೆ. ಈತನ ಮೊದಲ ಹೆಸರು ಸಿದ್ಧಾರ್ಥ, ತಂದೆಯ ಹೆಸರು ಶುದ್ಧೋಧನ. ಇವೆಲ್ಲವೂ ಕೂಡ ಬಹಳ ಇಂಪಾರ್ಟೆಂಟ್ ಪ್ರಶ್ನೆ ಬಂದ್ಬಿಟ್ಟು. ಓಕೆನಾ, ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲೂ ನೋಡಿ ಮಹಾಪರಿತ್ಯಾಗ, ಧರ್ಮಚಕ್ರ ಪರಿವರ್ತನ, ಇವೆಲ್ಲೂ ಕೂಡ ಬುದ್ಧನ ಬೋಧನೆಗಳು 4 ಮೂಲ ತತ್ವಗಳಿದ್ದಾವೆ. ಇವುಗಳನ್ನು ಕೂಡ ಬರಿಬೇಕು. ಅಷ್ಟಾಂಗ ಮಾರ್ಗಗಳು, ಉಪಸಂಹಾರ, ಕೊನೆಯದಾಗಿ ಉಪಸಂಹಾರವನ್ನು ಬರಿಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, ಇಲ್ಲಿ 5+5 10 ಇದೆ. ನೋಡಿ ನಿಮಗೆ ಮ್ಯಾಪಿಗೆ ಕೇಳೋದಾದರೂ ಕೂಡ ನೋಡಿ, ನಾನು ಆಲ್ರೆಡಿ ವಿಡಿಯೋ ಮಾಡಿಬಿಟ್ಟಿದ್ದೇನೆ. ಪಾಟಲಿಪುತ್ರ, ಬದಾಮಿ, ಆಗ್ರಾ ಇವೆಲ್ಲವೂ ಕೂಡ ಆಲ್ರೆಡಿ ಬಾಂಬೆ, ಜಲಿಯನ್ ವಾಲ್ಬಾಗ್ ಆಲ್ರೆಡಿ ಕೊಟ್ಬಿಟ್ಟಿದ್ದೇನೆ. ಈ ಸ್ಥಳಗಳನ್ನು ಎಲ್ಲಿ ಗುರುತಿಸಬೇಕು ಕಂಪ್ಲೀಟ್ ಆಗಿ, ಮತ್ತು ಆ ಸ್ಥಳದ ವಿವರಣೆ ಕೂಡ ಆಲ್ರೆಡಿ ನಾನು ಇನ್ನೊಂದು ವಿಡಿಯೋದಲ್ಲಿ ಕೊಟ್ಟಿದ್ದೇನೆ. ಪಿಕ್ಸ್ ಆ ಒಂದು ವಿಡಿಯೋನ ನೋಡಿದರೆ ನಿಮಗೆ ನಿಮ್ಮ ಜೇಬಲ್ಲೇ ನಿಮಗೆ 4 ಅಂಕಗಳು 5 ಅಂಕಗಳು ಸಿಗುತ್ತೆ. ಓಕೆ, ಬನ್ನಿ ಹಾಗಾದರೆ ನೆಕ್ಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಬಂದ್ಬಿಟ್ಟು, ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಪ್ರಶ್ನೆ ಬಂದ್ಬಿಟ್ಟು 5 ಅಂಕಕ್ಕೆ ಗಾಂಧಾರ ಕಲಾಶೈಲಿಯ ಪ್ರಮುಖ ಲಕ್ಷಣಗಳನ್ನು ವಿವರಿಸ್ರಿ ಅಂತ ಇದೆ. ಇದೊಂದು ಪ್ರಶ್ನೆ ಬಹಳ ಇಂಪಾರ್ಟೆಂಟ್ ಪ್ರಶ್ನೆ. ಈ ರೀತಿಯಲ್ಲಿ ನೀವು ಆನ್ಸರನ್ನು ಬರಿಬೇಕಾಗತ್ತೆ. ನೋಡಿ, ಗಾಂಧಾರ ಶೈಲಿಯ ಪ್ರಮುಖ ಲಕ್ಷಣಗಳು: 1, ಹಳೆತ್ತರದ ಮೂರ್ತಿಗಳ ನಿರ್ಮಾಣ, ಸೂಕ್ಷ್ಮ ಕೆತ್ತನೆಯ ಕೆಲಸ, ಮೂರ್ತಿಗಳಿಗೆ ಮೆರುಗು, ಅರಳುಗಚ್ಚು ಕಲ್ಲಿನ ಬಳಕೆ, ಗ್ರೀಕ್ ತಾಂತ್ರಿಕತೆ ಇವೆಲ್ಲವೂ ಕೂಡ ಬರಿಬೇಕಾಗತ್ತೆ. ನೆಕ್ಸ್ಟು ಬಂದ್ಬಿಟ್ಟು ಇಂಪಾರ್ಟೆಂಟ್ ಪ್ರಶ್ನೆ,
ಬ್ರಿಟಿಷರೊಂದಿಗೆ ಟಿಪ್ಪುವಿನ ಹೋರಾಟವನ್ನು ಚರ್ಚಿಸಿ ಅಂತ ಕೇಳ್ತಾರೆ. ಇದೊಂದು ಪ್ರಶ್ನೆ, ಭಾಳ ಇಂಪಾರ್ಟೆಂಟ್ ಪ್ರಶ್ನೆ. ಪೀಠಿಕೆ ಇಷ್ಟು ಹಾಕಿದ ಮೇಲೆ 2ನೇ ಆಂಗ್ಲೋ ಮೈಸೂರು ಯುದ್ಧ, 3ನೇ ಆಂಗ್ಲೋ ಮೈಸೂರು ಯುದ್ಧ, ಇವೆಲ್ಲವೂ ಕೂಡ ನೀವು 4ನೇ ಆಂಗ್ಲೋ ಮೈಸೂರು ಯುದ್ಧ ಇದೆಲ್ಲ ಬರಿಬೇಕಾಗತ್ತೆ. ಭಾಳ ಇಂಪಾರ್ಟೆಂಟ್ ಇನ್ನೊಂದು ಪ್ರಶ್ನೆ, ಬ್ರಿಟಿಷರ ಆಡಳಿತವು ಭಾರತೀಯ ಶಿಕ್ಷಣದ ಮೇಲೆ ಬೀರಿದ ಪ್ರಭಾವವನ್ನು ಬರೀರಿ. ಇದು ಭಾಳ ಇಂಪಾರ್ಟೆಂಟ್ ಪ್ರಶ್ನೆ. ಇದು ಪೀಠಿಕೆ ಇಷ್ಟು ಹಾಕೊಳ್ಬೇಕಾಗತ್ತೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಆನ್ಸರ್ ಇದೆ. ಒಂದು ಥಾಮಸ್ ಮೆಕಾಲಿಯ ವರದಿ 1835, ಇದೊಂದು ಪಾಯಿಂಟ್ ಬರೀಬೇಕಾಗತ್ತೆ ನೀವು. ನೆಕ್ಸ್ಟ್ ಚಾರ್ಲ್ಸ್ ವುಡ್ನ ವರದಿ 1854, ಇದೊಂದು ಪ್ರಶ್ನೆ ನೀವು ಇದು ಒಂದು ಬರೀಬೇಕಾಗತ್ತೆ. ನೆಕ್ಸ್ಟ್ 10 ಅಂಕಗಳಿಗೆ ಸಂಬಂಧಪಡುವ ಹಾಗೆ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ, 6ರ ರಾಜಕೀಯ, ಸಾಮಾಜಿಕ, ಆರ್ಥಿಕ ಮತ್ತು ಧಾರ್ಮಿಕ ಸ್ಥಿತಿಯನ್ನು ಕುರಿತು ಬರೆಯಿರಿ. ಇದೊಂದು ಪ್ರಶ್ನೆ ಬಹಳ ಇಂಪಾರ್ಟೆಂಟ್ ಪ್ರಶ್ನೆ, ಇದೊಂದು ಓದ್ಕೊಂಬಿಡಿ ಸಾಕು. ಓಕೆನಾ. ನೆಕ್ಸ್ಟು ಇನ್ನೊಂದು ಇಂಪಾರ್ಟೆಂಟ್, ಭಾರತದ ರಾಷ್ಟ್ರೀಯ ಚಳುವಳಿಯಲ್ಲಿ ಗಾಂಧೀಜಿಯವರ ಪಾತ್ರವನ್ನು ಚರ್ಚಿಸಿರಿ ಅಂತ ಕೇಳ್ತಾರೆ. ಇದು ಬಹಳ ಇಂಪಾರ್ಟೆಂಟ್ ಪ್ರಶ್ನೆ ಕೂಡ, ಇದೊಂದು ಸ್ಟಡಿ ಮಾಡ್ಕೊಳ್ಳಿ ಯಾಕಂದರೆ ತುಂಬ ಇಂಪಾರ್ಟೆಂಟು. ಹಲವಾರು ಪಾಯಿಂಟ್ಸ್ 1919 ಜಲಿಯನ್ ವಾಲ್ಬಾಗ್ ಹತ್ಯಾಕಾಂಡ, ಖಿಲಾಫತ್ ಚಳುವಳಿ, ಅಸಹಕಾರ ಚಳುವಳಿ, ಇವೆಲ್ಲವೂ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ವಿತ್ ಆನ್ಸರ್ ಇದೆ. ಕರೆಕ್ಟಾಗಿ ಇಲ್ಲಿ ಎಷ್ಟು ಆನ್ಸರ್ ಇದೆ ಅಷ್ಟೇ ನೀವು ಅಲ್ಲಿ ಬರ್ಕೊಂಡ್ಬಿಟ್ರೆ ಸಾಕು, ಆರಾಮಾಗಿ ನೀವು ಔಟ್ ಆಫ್ ಔಟ್ ತೊಗೊಳ್ಬೋದು ಮಾರ್ಕ್ಸನ್ನು. ಓಕೆನಾ. ಇಲ್ಲಿ ಉಪಸಂಹಾರ ಕೂಡ ಇಲ್ಲಿ ಕೊಟ್ಟಿದ್ದೇವೆ. ಮತ್ತು ಮ್ಯಾಪಿಗೆ ನಿಮಗೆ ತುಂಬ ಇಂಪಾರ್ಟೆಂಟ್ ಇದೆ ನೋಡಿ, ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಬರೀರಿ. ಇದು ಒಂದು ಕೂಡ ಓದ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಘಟನೆಗಳು ನೋಡಿ, ನಿಮ್ಮ ಒಂದು ಭೂಪಟದಲ್ಲಿ ಗುರುತಿಸೋದು ಪಾಟ್ಲಿಪುತ್ರ, ಹಳೆಬೀಡು, ದೇವಿಗಿರಿ, ಪಾಂಡಿಚೇರಿ, ಮಿರತ್ ಇವೆಲ್ಲೂ ಕೂಡ ಆಲ್ರೆಡಿ ಹೇಳಿಬಿಟ್ಟಿದ್ದೇನೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಬಂದುಬಿಟ್ಟು ಇನ್ನೊಂದು ಇಂಪಾರ್ಟೆಂಟ್ ಹೈಲೈಟ್ ಕ್ವಶನ್ ಇದ್ರೆ ಇನ್ನೂ ಎರಡು ಕ್ವಶನ್ಸ್ಗಳನ್ನು ಹೈಲೈಟ್ ಕೊಡ್ತಾನೆ. ಒಂದು, ಅಲಾವುದ್ದೀನ್ ಖಿಲ್ಜಿಯ ಸುಧಾರಣೆಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿರಿ. ಪೀಠಿಕೆ, ಖಿಲ್ಜಿ ಸಂತತಿಯ ಶ್ರೇಷ್ಠ ಸುಲ್ತಾನನಾದ ಅಲಾವುದ್ದೀನನು ಪ್ರಬಲ ಸಮರ್ಥ ಆಡಳಿತ ನಾಗರಾಗಿರ್ತಾನೆ. ಇಷ್ಟು ನೀವು ಪೀಠಿಕೆಯನ್ನು ಹಾಕಿದ ಮೇಲೆ ಆಡಳಿತ ಸುಧಾರಣೆಗಳನ್ನು ಮೊಟ್ಟ ಮೊದಲು ನೀವು ಬರಿಬೇಕಾಗುತ್ತೆ. ಬರೆದಾದ್ಮೇಲೆ ಸೈನಿಕ ಸುಧಾರಣೆಗಳನ್ನು ಬರಿಬೇಕು. ಇಷ್ಟು ಸೈನಿಕ ಸುಧಾರಣೆಗಳು ಇದ್ದಾವೆ. ನೆಕ್ಸ್ಟ್ ಬಂದುಬಿಟ್ಟು ಕಂದಾಯ ಸುಧಾರಣೆಗಳಿದ್ದಾವೆ, ಆಮೇಲೆ ಆರ್ಥಿಕ ಸುಧಾರಣೆಗಳು. ನೆಕ್ಸ್ಟ್ ಸೋರಿಕೆ ಸಿದ್ಧಾಂತವನ್ನು ಕುರಿತು ಬರೆಯಿರಿ. ಇದೊಂದು ಭಾಳ ಇಂಪಾರ್ಟೆಂಟ್, ಇದೊಂದು ಓದ್ಕೊಂಬಿಡಿ. ನೆಕ್ಸ್ಟ್ ಬಂದುಬಿಟ್ಟು ಲಾಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ, ಇನ್ನೊಂದು ಇಂಪಾರ್ಟೆಂಟ್ ಹೈಲೈಟ್, ಅಶೋಕನ ಜೀವನ ಮತ್ತು ಸಾಧನೆಗಳನ್ನು ವಿವರಿಸಿರಿ. ಭಾಳ ಹೈಲೈಟ್ ಕ್ವಶನ್ ಇದು ಕೂಡ, ಪೀಠಿಕೆ ಇಷ್ಟು ಹಾಕ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್ ಅಶೋಕನ ಆರಂಭಿಕ ಜೀವನ. ಓಕೆ, ಇಷ್ಟೆಲ್ಲ ಬರೆದಾದ್ಮೇಲೆ ಅದಕ್ಕೆ ಸಂಬಂಧಪಟ್ಟಂಗೆ ಕಳಿಂಗ ಯುದ್ಧ, ಇದರ ಬಗ್ಗೆ ಕಳಿಂಗ ಯುದ್ಧದ ಬಗ್ಗೆ ಫಸ್ಟ್ ಪಾಯಿಂಟ್ ಬರ್ಕೊಳ್ಳಿ. ಅಶೋಕನ ಧರ್ಮದ ಬಗ್ಗೆ, ಆ ಧರ್ಮ ಪ್ರಸಾರಕ್ಕೆ ಅಶೋಕನ ಕೈಗೊಂಡ ಕ್ರಮಗಳನ್ನು ಬರೀರಿ. ಆಮೇಲೆ ಅಶೋಕನ ಶಾಸನಗಳ ಬಗ್ಗೆ ಬರೀರಿ. ನೆಕ್ಸ್ಟ್ ಉಪಸಂಹಾರ ಬರೆದ್ಬಿಟ್ರೆ ನಿಮಗೆ 10ಕ್ಕೆ 10 ಅಂಕಗಳು ಸಿಗುತ್ತೆ. ಇದು ಭಾಳ ಇಂಪಾರ್ಟೆಂಟ್ ಪ್ರಶ್ನೆ, ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ. ಇದನ್ನು ಸರಿಯಾಗಿ ನೀವು ಸ್ಟಡಿ ಮಾಡಿಕೊಂಡ್ರೆ ಸಾಕು. ಓಕೆನಾ. ಇಷ್ಟು ಇಂಪಾರ್ಟೆಂಟ್ 5 ಮತ್ತು 10 ಅಂಕಕ್ಕೆ ಪ್ರಶ್ನೆಗಳಿಗೆ ಸಂಬಂಧಪಡುವಂಥ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು 1, 2 ಅಂಕಗಳಿಗೆ ಬಿಟ್ಟಿದ್ದೇನೆ, ಭೂಪಟಕ್ಕೂ ಬಿಟ್ಟಿದ್ದೇನೆ, ಎಲ್ಲವೂ ಕೂಡ ಬೇರೆ ಬೇರೆ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಬಿಟ್ಟಿದ್ದೇನೆ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.